ನಂದು TET ಕ್ಲಿಯರ್ ಆಗಿದೆ. ಜೊತೆಗೆ ಮಾಸ್ಟರು ಮತ್ತು BEd ಆಗಿರೋದ್ರಿಂದ ನಾನು GPSTR ಹಾಗೂ HSTR ಎರಡು ಎಕ್ಸಾಮ್ಗೂ ಕೂಡ ಎಲಿಜಿಬಲ್ ಇದ್ದೀನಿ. ಹಾಗಾಗಿ ನಾನು ಎರಡು ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗ್ತಿದ್ದೀನಿ. ನೀವೆಲ್ಲ ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. GPSTR ಅಂತ ಬಂದಾಗ ಇದರಲ್ಲಿ ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ 3 ಪೇಪರ್ ಇರುತ್ತೆ. ಟೋಟಲು 400 ಮಾರ್ಕ್ಸಿಗಿರುತ್ತೆ. HSTR ಅಂತ ಬಂದಾಗ ಪೇಪರ್ 1, ಪೇಪರ್ 2 ಎರಡು ಪೇಪರ್ ಇರುತ್ತೆ. ಟೋಟಲು 200 ಮಾರ್ಕ್ಸಿಗಿರುತ್ತೆ. GPSTR ಪೇಪರ್ 1ನಲ್ಲಿ ಸಾಮಾನ್ಯ ಕನ್ನಡ 25 ಪ್ರಶ್ನೆಗಳು, ಸಾಮಾನ್ಯ ಇಂಗ್ಲೀಷು 25 ಪ್ರಶ್ನೆಗಳು, ಸಾಮಾನ್ಯ ಜ್ಞಾನ 25 ಪ್ರಶ್ನೆಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ 50 ಪ್ರಶ್ನೆಗಳಿರುತ್ತೆ. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ 15 ಪ್ರಶ್ನೆಗಳು, ಕಂಪ್ಯೂಟರ್ ಸಾಕ್ಷರತೆ 10 ಪ್ರಶ್ನೆಗಳು, ಒಟ್ಟು 150 ಮಾರ್ಕ್ಸ್ ಇರುತ್ತೆ. ಪೇಪರ್ 2 ಸಮಾಜ ವಿಜ್ಞಾನ ವಿಷಯದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು 50 ಇರುತ್ತೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಇನ್ನು 3 ಅಂಕದ ಬರವಣಿಗೆ ಪ್ರಶ್ನೆಗಳಿರುತ್ತೆ. ಎಷ್ಟು ಅಂದರೆ 20 ಇರ್ತವೆ. ಹಾಗೆ 4 ಅಂಕದ ಬರವಣಿಗೆ ಪ್ರಶ್ನೆಗಳು 10 ಇರ್ತವೆ. ಟೋಟಲ್ಲು 150 ಮಾರ್ಕ್ಸಿಗಿರುತ್ತೆ. ಇಲ್ಲಿ 150 ಅಂಕಗಳಲ್ಲಿ 68 ಅಂಕಗಳನ್ನು ಕಡ್ಡಾಯವಾಗಿ ಪಡಿಬೇಕು. ಅಂದರೆ 45% ಪಡೆದಾಗ ಮಾತ್ರ ನಾವು ಮುಂದಿನ ಆಯ್ಕೆ ಪ್ರಕ್ರಿಯೆಯಲ್ಲಿ ಇರ್ತೀವಿ. ಪೇಪರ್ 3 ಕನ್ನಡ ಭಾಷಾ ಸಾಮರ್ಥ್ಯ ಇರುತ್ತೆ. 100 ಅಂಕಗಳ ಬರವಣಿಗೆ ಪ್ರಶ್ನೆ ಪತ್ರಿಕೆ ಇದು. ಇಲ್ಲೂ ಅಷ್ಟೇ 100 ಅಂಕಗಳಿಗೆ ನಾವು ಕಡ್ಡಾಯವಾಗಿ 50 ಅಂಕಗಳನ್ನು ಪಡಿಲೇಬೇಕು. HSTR ಎಕ್ಸಾಮ್ ಅಂತ ಬಂದಾಗ ಇಲ್ಲೂ ಕೂಡ ಪೇಪರ್ 1, ಪೇಪರ್ 2 ಅಂತ ಎರಡು ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ ಪೇಪರ್ 1 ಸಾಮಾನ್ಯ ಪತ್ರಿಕೆ. ಇಲ್ಲಿ ಸಾಮಾನ್ಯ ಜ್ಞಾನ 25 ಪ್ರಶ್ನೆಗಳು, ಶೈಕ್ಷಣಿಕ ಮನೋವಿಜ್ಞಾನ 25 ಪ್ರಶ್ನೆಗಳು, ಸಾಮಾನ್ಯ ಇಂಗ್ಲೀಷ್ 12 ಪ್ರಶ್ನೆಗಳು, ಕಂಪ್ಯೂಟರ್ ಸಾಕ್ಷರತೆ 13 ಪ್ರಶ್ನೆಗಳು, ಮಾನಸಿಕ ಸಾಮರ್ಥ್ಯ 25 ಪ್ರಶ್ನೆಗಳು, ಒಟ್ಟು 100 ಮಾರ್ಕ್ಸ್ ಇರುತ್ತೆ ಇದಕ್ಕೂ ಸಹ. ಪೇಪರ್ 2 ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಾನು ಸಮಾಜ ವಿಜ್ಞಾನ ಶಿಕ್ಷಕಿ ಆಗಬೇಕು ಅಂತ ಓದ್ತಿರೋದ್ರಿಂದ ನನ್ನ ಸಬ್ಜೆಕ್ಟು 100 ಮಾರ್ಕ್ಸಿಗಿರುತ್ತೆ. ಕೆಲವರು ಕನ್ನಡ ಟೀಚರ್ ಆಗಬೇಕು ಅಂದ್ಕೊತೀರಾ, ಕೆಲವರು ಇಂಗ್ಲೀಷ್ ಓದ್ತಾ ಇರ್ತೀರಾ. ಹಾಗೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಇದು. ಅದು 100 ಅಂಕಗಳಿಂದ ಕೂಡಿರುತ್ತೆ. ಓವರಾಲು HSTR 200 ಮಾರ್ಕ್ಸಿಗಿರುತ್ತೆ. ನಿಮ್ದು ಯಾರ್ಯಾರ್ದೆಲ್ಲ TET ಮಾಸ್ಟರು ಮತ್ತು BEd ಆಗಿದೆಯೋ ನೀವೆಲ್ಲರೂ ಕೂಡ GPSTR ಮತ್ತು HSTR ಎರಡು ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗಿ. ಯಾಕಂದರೆ ಅವಕಾಶಗಳು ಸಿಕ್ಕಿದಾಗ ನಾವು ಅದನ್ನು ಸದುಪಯೋಗ ಮಾಡ್ಕೋಬೇಕು. ಪದೇ ಪದೇ ಅವಕಾಶಗಳು ಸಿಗಲ್ಲ. ಸಿಕ್ಕಾಗ ನಾವು ಅದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ. ಇನ್ನು GPSTR ಮತ್ತು HSTR ಎರಡಕ್ಕೂ ಎಕ್ಸಾಮ್ಗೆ ಹೋಲಿಸಿದಾಗ ಏನು ಜಾಸ್ತಿ ಬೇರೆ ಬೇರೆ ಸಬ್ಜೆಕ್ಟ್ ಇರಲ್ಲ. ಎರಡೂ ಕೂಡ ಒಂದೇ ಸಬ್ಜೆಕ್ಟೇ ಇರುತ್ತೆ. ಆದರೆ ಎಕ್ಸ್ಟ್ರಾ ನಾವು HSTR ಬಂದಾಗ ಬರೀ ಮಾನಸಿಕ ಸಾಮರ್ಥ್ಯ ಅನ್ನೋ ಒಂದು ಸಬ್ಜೆಕ್ಟೇ ಎಕ್ಸ್ಟ್ರಾ ಓದ್ತೀವಿ. ಹಾಗಾಗಿ ಎರಡು ಸಬ್ಜೆಕ್ಟ್ಗೂ ಕೂಡ ನೀವು ಪ್ರಿಪೇರ್ ಆಗಿ ಎರಡು ಎಕ್ಸಾಮ್ನು ಕೂಡ ನಾವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದಾಗಿರುತ್ತೆ. ಅವಕಾಶಗಳು ಸಿಕ್ಕಿದಾಗ ನಾವು ಅದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು ಬಿಡೋದು ನಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ಯಾರ್ಯಾರ್ದು ಮಾಸ್ಟರ್ ಆಗಿದೆಯೇ, BEd ಆಗಿದೆ, TET ಆಗಿದೆ ಅವರೆಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಕನಸಿನ ವೃತ್ತಿ ನಿಮ್ಮ ಕೈ ಸೇರಲಿ ಅಂತ ಈ ಮೂಲಕ ನಿಮ್ಗೆ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು.